ವಿದ್ಯಾರ್ಥಿಗಳ ಬೇಡಿಕೆಗೆ ಸ್ಪಂದಿಸಿದ ಜಿಲ್ಲಾಧಿಕಾರಿಗಳು ಹಾಗೂ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳು ಪೂಜೆ ಮಾಡಿ ಬಸ್ಸಿಗೆ ಚಾಲನೆ ನೀಡಿದ ಗ್ರಾಮಸ್ಥರು. ಬೆಳಗಾವಿಯ ಬೆಕ್ಕಿನಕೆರೆ ಗ್ರಾಮಸ್ಥರು ಕೆಎಸ್ಆರ್ಟಿಸಿ ಸಿಬ್ಬಂದಿಗಳನ್ನ ಗೌರವಿಸುವುದರ ಮೂಲಕ ಪೂಜೆ ಮಾಡಿ ಬಸ್ಸಿಗೆ ಚಾಲನೆ ನೀಡಿದ್ರು. ಕಳೆದ ಕೆಲವು ದಿನಗಳ ಹಿಂದೆ ಬಸ್ ಸೌಲಭ್ಯ ಇಲ್ಲದೆ ಅನಾನುಕೂಲತೆ ಉಂಟಾಗಿತ್ತು. ಬೆಕ್ಕಿನಕೆರೆ ಗ್ರಾಮದ ವಿದ್ಯಾರ್ಥಿಗಳು ಬೆಳಗಾವಿಗೆ ಶಾಲೆಗೆ ಬರೋಕೆ ತುಂಬಾ ತೊಂದರೆ ಅನುಭವಿಸ್ತಾ ಇದ್ರು. ಈ ಸಮಸ್ಯೆಯನ್ನ ಬಗೆಹರಿಸುವಂತೆ ವಿದ್ಯಾರ್ಥಿಗಳು, ಗ್ರಾಮಸ್ಥರು, ಮಹಿಳೆಯರು, ಸಮಾಜ ಸೇವಕರು, ನ್ಯಾಯವಾದಿಗಳಾಗಿ ಎಲ್ಲರೂ ಜಿಲ್ಲಾಧಿಕಾರಿ ರೋಷನ್ ಅವರಿಗೆ ಮನವಿ ಸಲ್ಲಿಸಿದ್ರು ಹಾಗೂ ಕೆಎಸ್ಆರ್ಟಿಸಿ ವಿಭಾಗೀಯ ನಿಯಂತ್ರಣ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು. ಮನವಿಗೆ ಸ್ಪಂದಿಸಿ ಇವತ್ತು ದಿನಾಂಕ 24/8/2024ರಂದು ಬಸ್ ಸೌಲಭ್ಯವನ್ನ ಕಲ್ಪಿಸಿಕೊಟ್ಟಿದ್ರಿಂದ ಗ್ರಾಮಸ್ಥರು ಬಸ್ ಪೂಜೆ ಮಾಡಿ ಚಾಲಕ ಹಾಗೂ ಕಂಡಕ್ಟರ್ ಅವರನ್ನ ಗೌರವಿಸಿದ್ರು. ಈ ಸಂದರ್ಭದಲ್ಲಿ ಸಾಮಾಜಿಕ ಹೋರಾಟಗಾರರು ಹಾಗೂ ಹಿರಿಯ ನ್ಯಾಯವಾದಿಗಳಾದ ಎನ್ಆರ್ ಲಾತೂರ್ ಮಾತನಾಡಿ ಅಧಿಕಾರಿಗಳಿಗೆ ಎಲ್ಲರ ಪರವಾಗಿ ಕೃತಜ್ಞತೆ ಸಲ್ಲಿಸಿದ್ರು. ನಮಸ್ಕಾರ. ಗಡಿ ಗ್ರಾಮವಾದಂತಹ ಬೆಕ್ಕಿನಕೆರೆ ಗ್ರಾಮದಲ್ಲಿ ಬಸ್ಸಿನ ಕೊರತೆಯಿಂದ ವಿದ್ಯಾರ್ಥಿಗಳಿಗೆ ತುಂಬಾ ತೊಂದರೆ ಆಗ್ತಾ ಇತ್ತು. ಆ ಕಾರಣದಿಂದ ಈ ಭಾಗದ ಹಿರಿಯ ನೇತಾರರಾದಂತಹ ಸುನೀಲ್ ಗಾವಡೆ ಹಾಗೂ ಇತರೆ ಅವರ ಸ್ನೇಹಿತರು ಜಿಲ್ಲಾಧಿಕಾರಿಗೆ ಮತ್ತು ನಮ್ಮ ಕೆಎಸ್ಆರ್ಟಿಸಿಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಪ್ರತಿಭಟನೆ ಮಾಡಿದ ಮೇಲೆ ಇವತ್ತು ಸುನೀಲ್ ಗಾವಡೆ ಅವರ ನೇತೃತ್ವದಲ್ಲಿ ಆದಂತಹ ಒಂದು ಕಾರ್ಯಕ್ಕೆ ಮೆಚ್ಚಿ ಕೆಎಸ್ಆರ್ಟಿಸಿ ಅಧಿಕಾರಿಗಳು ಬೆಕ್ಕಿನಕೆರೆ ಗ್ರಾಮದಿಂದ ಇವತ್ತು ಬೆಳಗಾವಿಗೆ ಹೋಗಿ ಬರಲು ವಿದ್ಯಾರ್ಥಿಗಳಿಗೆ ಮತ್ತು ಈ ಭಾಗದ ನಾಗರಿಕರಿಗೆ ಬಸ್ಸಿನ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಇವತ್ತಿನಿಂದ ಬಸ್ಸು ಆರಂಭ ಆಗ್ತಾ ಇದೆ. ಬೆಳಗ್ಗೆ 8:08 ಮತ್ತು ಸಾಯಂಕಾಲ 5:30 ಬೆಕ್ಕಿನಕೆರೆ ಗ್ರಾಮದಿಂದ ಬೆಳಗಾವಿಗೆ ಹೋಗಿ ಬರಲು ಒಂದು ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಅದಕ್ಕಾಗಿ ನಾನು ಸುನೀಲ್ ಗಾವಡೆ ಹಾಗೂ ಜಿಲ್ಲಾಧಿಕಾರಿಗಳು ಮತ್ತು ಕೆಎಸ್ಆರ್ಟಿಸಿಯ ಎಲ್ಲ ಅಧಿಕಾರಿಗಳಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಕಾರ್ಯದಲ್ಲಿ ಪಾಲ್ಗೊಂಡಂತಹ ವಿನೋದ್ ಪಾಟೀಲ್ ಆಗಿರ್ಬೋದು, ನಿಂಗಪ್ಪ ಮಾಸ್ತಿ ಮತ್ತು ರಾಹುಲ್ ಪಾಟೀಲ್ ಅನೇಕ ಮುಖಂಡರ ಒಂದು ನೇತೃತ್ವದಲ್ಲಿ ಆದಂತಹ ಕಾರ್ಯಕ್ಕೆ ಶುಭಾಶಯಗಳನ್ನು ಕೋರ್ತಾ ನನ್ನ ಮಾತುಗಳಿಗೆ ವಿರಾಮ ಹೇಳ್ತೀನಿ. ಜೈ ಹಿಂದ್. ಜನರು ತಮ್ಮ ಸಮಸ್ಯೆಗಳನ್ನ ಸಂಬಂಧಪಟ್ಟ ಅಧಿಕಾರಿಗಳ ಗಮನಕ್ಕೆ ತರೋ ಪ್ರಯತ್ನ ಮಾಡಬೇಕು ಅಂದಾಗ ಮಾತ್ರ ಸಮಸ್ಯೆಗಳಿಗೆ ಪರಿಹಾರ ದೊರೆಯೋಕೆ ಸಾಧ್ಯ ಎಂದರು. ಈ ಸಂದರ್ಭದಲ್ಲಿ ಗ್ರಾಮದ ಯುವ ಮುಖಂಡರಾದ ಸುನೀಲ್, ಸಮಾಜ ಸೇವಕರಾದ ರಾಹುಲ್ ಚೌಹಾಣ್, ಹಿರಿಯ ನ್ಯಾಯವಾದಿಗಳಾದ ಶ್ರೀ ಎನ್ಆರ್ ಲಾತೂರ್, ವಕೀಲರಾದ ನಿಂಗಪ್ಪ ಮಸ್ತಿ, ವಿನೋದ್ ಪಾಟೀಲ್ ಹಾಗೂ ಗ್ರಾಮದ ಇತರರು ಉಪಸ್ಥಿತರಿದ್ದರು.